ಮತ್ತಷ್ಟು ಜೋರಾಯಿತು ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ. ನಿನ್ನೆ ಜೆಡಿಎಸ್, ಇಂದು ರೈತರಿಂದ ಬೈಕ್ ರ್ಯಾಲಿ. ಬಿಡದಿಯಲ್ಲಿ ನಿನ್ನೆ ಜೆಡಿಎಸ್ನಿಂದ, ಇವತ್ತು ರೈತರಿಂದ ಬೈಕ್ ರ್ಯಾಲಿ ನಡೆದಿದೆ. ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ರೈತರು ಬೈಕ್ ರ್ಯಾಲಿಯನ್ನ ಮಾಡಿದರು. ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ನಡೆದಂತಹ ಬೈಕ್ ರ್ಯಾಲಿ ಇದು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸೇರಿ ಹಲವರು ಭಾಗಿಯಾಗಿದ್ದರು. ಮೈಸೂರು ವಿಭಾಗದ 9 ಜಿಲ್ಲೆಗಳಿಂದ ರೈತರು ಬಿಡದಿಗೆ ಆಗಮಿಸಿದರು. ರೈತ ಸಂಘಟನೆಗಳಿಂದ ರ್ಯಾಲಿ, ಬೈರಮಂಗಲ ಚಲೋ ನಡೆದಿದೆ. ಬೈರಮಂಗಲ ಸರ್ಕಲ್ನಲ್ಲಿ ಅನ್ನದಾತರ ಬೃಹತ್ ಸಮಾವೇಶ ನಡೆಯಿತು. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಿನ್ನೆ ಜೆಡಿಎಸ್ನಿಂದ ಪ್ರತಿಭಟನೆ ಆದರೆ ಇವತ್ತು ರೈತರಿಂದ ಪ್ರತಿಭಟನೆ, ಬೈಕ್ ರ್ಯಾಲಿಯನ್ನ ಮಾಡಿದ್ದಾರೆ. ರೈತ ಸಂಘಟನೆಗಳಿಂದ ರ್ಯಾಲಿ ನಡೆದಿದೆ. ಭೈರಮಂಗಲ ಚಲೋ ಕೂಡ ನಡೆದಿದೆ. ಎಲ್ಲವೂ ಕೂಡ ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಆಯಿತು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ಬೈಕ್ ರ್ಯಾಲಿ ನಡೆಸಿದ್ರು ರೈತರು. ಇಲ್ಲಿ ಈ ತರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಮತ್ತೆ ಎಕ್ಸ್ಪಾನ್ಷನ್ ಮಾಡ್ತಿರೋಂಥದ್ದು ಇದೇನು, ಇದರಿಂದ ಆಯ್ತಿರೋಂಥ ಸಮಸ್ಯೆಗಳೇನು ಅಂತ ನಮಗೆ ದೇಶಾದ್ಯಂತ ಏನಾಗೈತೆ ಅನ್ನೋದು ನಮ್ಗೆ ಗೊತ್ತಿರೋಂಥದ್ದೇ. ಇದಾಯ್ತಾ ಇರೋದ್ರಿಂದ ಈಗ ಒಂದ್ ಕಡೆ ಕಟ್ಟಡಗಳು ಕಟ್ಟಬೇಕು, ಹೊಸಬ್ರನ್ನ ತಗೊಬಂದು ನಿಲ್ಲಿಸ್ಬೇಕು. ಆದ್ರೆ ಇಲ್ಲಿ ಸ್ಥಳೀಯವಾಗಿರೋಂಥ ರೈತರನ್ನೆಲ್ಲ ಬೀದಿಗೆ ತರ್ತಾರೆ. ಈಗ ಇದು ಉದಾಹರಣೆ ನಿಮ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ಡೆಲ್ಲಿ ಪಕ್ಕ ನೋಯ್ಡಾ ಅನ್ನೋದು ನಿಮ್ಗೆ ಗೊತ್ತಿರೋಂಥದ್ದು. ಆ ನೋಯ್ಡಾ ಅಲ್ಲಿ ಹೋದಾಗಲೂ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಸುಮಾರು ಜನ ರೈತರು ದುಡ್ಡು ಕೊಟ್ಟು ಅವರ ದುಡ್ಡಿಸ್ಕೊಂಡು ಲ್ಯಾಂಡ್ಗಳನ್ನ ಕೊಟ್ಟರು. ಸುಮಾರು 90 ಭಾಗದ ರೈತರು ಇವತ್ತು, ಅದಾಗಲೇ ಹಲವಾರು ವರ್ಷಗಳಾಯ್ತು ಇದು ಮಾಡಿ, ಇವತ್ತು ಅದೇ ಜಾಗದಲ್ಲಿ ಏನು ಬರೀ 2 ಕೋಟಿ 3 ಕೋಟಿ ದುಡ್ಡು ಸಿಗ್ಲಿಲ್ಲ ಅವ್ರಿಗೆ. ಆವಾಗಿನ ಕಾಲದಲ್ಲೇನೆ 10 ಕೋಟಿ 15 ಕೋಟಿ 20 ಕೋಟಿ ಇಂತ ದೊಡ್ಡ ದೊಡ್ಡ ದುಡ್ಡು ಸಿಕ್ತು. ಆದ್ರೆ ರೈತರಿಗೆ ಆ ದುಡ್ಡನ್ನ ಖರ್ಚು ಮಾಡಿ ಇವಾಗ ಎಲ್ಲ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಕ್ಕೆ ಸೇರ್ಕೊಂಡು, ಇದು ಆಗಿರೋಂಥ ನಮ್ಮ ದುರ್ದೈವ. ಅದು ಸಮಸ್ಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.